ಕನ್ನಡದವರಿಗೆ ಹಾಯ್, ಇಂಗ್ಲಿಷ್ನವರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾರ್ಟೂನ್ಸ್ ಬಾಸ್. ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಅಂತೇಳಿ ಹೇಳಿ ನಾವು ಬಂದದ್ದೇ ಇವತ್ತು ಅರೋಮಾ 4.0. ಇವತ್ತು ನನ್ನೊಟ್ಟಿಗೆ ಮುಕ್ಕಿಂಗ್ ಕಾರ್ಯಕ್ರಮಕ್ಕೆ ಬಹಳ ಫೇಮಸ್ ಇನ್ಸ್ಟಾಗ್ರಾಮ್ ಡ್ಯಾನ್ಸರ್ ಸಿಂಪಲ್ ಬಾಯ್ ಧನು ಮತ್ತೆ ಸೌರವ್ ಆಚಾರ್ಯ ಬಂದಿದ್ದಾನೆ. ಈಗ ನಾವೆಲ್ಲರೂ ಒಟ್ಟಿಗೆ ಸರಿ ತಿನ್ನಲಿಕ್ಕೆ ಹೋಗಬೇಕು. ಎಷ್ಟಾಗ್ತದೆ ಅಷ್ಟು ತಿನ್ಬೇಕು ಇವತ್ತು, ಹೊಟ್ಟೆ ಫುಲ್ಲು. ಆದರೆ ಹಣದ್ದು ಲೆಕ್ಕಾಚಾರ ಇಲ್ಲ, ಇವರು ಕೊಡ್ತಾರಂತೆ ಎಲ್ಲರೂ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಈಗ ನಾವು ಅಂಗಡಿಗಳನ್ನು ವಿಸಿಟ್ ಮಾಡುವ. Guys, how's the Josh? 3 ಜನ ಡ್ಯಾನ್ಸಿನ ಸೃಷ್ಟಿಕರ್ತರು ಒಟ್ಟಾಗಿದ್ದಾರೆ. ಒಂದು ಬೈಟ್ ಕೊಡಿ, ಹಾಯ್ ಮಾಡಿ. ಕ್ಲಾಸಿಕಲ್ ಡ್ಯಾನ್ಸರ್. ಇದು ಕ್ಲಾಸಿಕಲ್ ಡ್ಯಾನ್ಸರ್, ಇದು ಹಿಪ್ ಹಾಪ್ ಡ್ಯಾನ್ಸರ್, ಇದು ಜಾತ್ರೆ ಡ್ಯಾನ್ಸರ್, ಇದು ದೊಂಪ ಡ್ಯಾನ್ಸರ್. ಯಾರಿಮಲು ಸೂಜಿ ಮಲೆ ಕಂಡಮಲು, ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿದಲು. ನಾವೀಗೊಂದು ಕಾಂಬೋ ಆರ್ಡರ್ ಮಾಡಿದ್ದೇವೆ. ಇದರದ್ದು ಎಕ್ಸ್ಪ್ಲನೇಷನ್ ಕೇಳುವ. ಇದೆಂತ ಹೇಳಿ, ಹಿಡ್ಕೊಳ್ಳಿ. ಇದು ಲೇಸ್ ಪಿಜ್ಜಾ. ಪಿಜ್ಜಾ ನಾವು ಯಾವಾಗಲೂ ತಿಂತೇವೆ ಎಲ್ಲ, ಓಕೆ ಫೈನ್, ಕ್ರಸ್ಟ್ ಎಲ್ಲ ಇರ್ತದೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ, ಕ್ರಂಚಿ ಇದ್ರೆ ಇಷ್ಟ ಆಗ್ತದೆ. ಸೊ ನಾವು ಒಂದು ಕೆಲವು ಬ್ರೆಡ್ ಪೀಸಸ್ ಹಾಕಿ ಮತ್ತು ಲೇಸ್ ಹಾಕಿ ನಾವೇ ಒಂದು ಸ್ಪೆಷಲ್ ಆಗಿ ಸಾಸ್ ಪ್ರಿಪೇರ್ ಮಾಡ್ತೇವೆ. ಅದು ಹಾಕಿ ಸ್ವಲ್ಪ ವೆಜ್ಜಿ ಚಿಲ್ಲರೆ ಬೇಕಿತ್ತು ಅದಕ್ಕೆ. ಬಿಗ್ ಬೈಟ್ ದೂರ ವಾರಂಡಿ ಹೇಗುಂಟು ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಚೆನ್ನಾಗಿದೆ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡಿದ್ದೆ ನೋಡಿದ್ರೆ, ನೋಡ್ಕೊಂಡು ನಾನು ಲಿಟ್ರಲಿ ಈ ಥರ ಟೇಸ್ಟ್ ಇದೆ ಅನ್ಕೊಂಡಿದ್ದೆ. ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಇಟ್ಸ್ ರಿಯಲಿ ಟೇಸ್ಟಿ. ಬಂದು ಖಂಡಿತ ಟ್ರೈ ಮಾಡಿ ಆಯ್ತಾ. ನೋಡಕ್ಕೆ ಹೆಂಗೆ ಕಾಣ್ತಿದೆ ನಂಗೆ ಗೊತ್ತಿಲ್ಲ, ರುಚಿ ಅಂತೂ ಇದೆ. ನಾನು ನೋಡಿ ಯುನೀಕ್ ಟ್ರೈ ಮಾಡೋದಲ್ಲ, ನಾನು ಮ್ಯಾಗಿ ಟ್ರೈ ಮಾಡ್ತಿದ್ದೇನೆ. एक मसालेदार मैगी हो जाए. ನಕ್ಕೂರ್ ನೂಡಲ್ಸ್ ಟ್ರೈ ಮಾಡಿದ್ದೆ. ಎಲ್ಲ ಬಿಟ್ಟು ಮ್ಯಾಗಿ ನಾನು 6 ತಿಂಗಳಿಗೆ ಒಂದ್ಸರ್ತಿ, 1 ವರ್ಷಕ್ಕೆ ಒಂದ್ಸರ್ತಿ ತಿನ್ನೋದು. ಸೇಮ್ ಟೇಸ್ಟ್ ಉಂಟು. ಆದರೆ ಕಾರ್ನ್ ಉಂಟು, ಕಾರ್ನ್ ಸ್ವೀಟ್ನೆಸ್ ಕೊಡ್ತದೆ, ಮತ್ತು ಟೊಮೆಟೊ ಎಲ್ಲ ಹಾಕಿ ಲೋಡೆಡ್ ಮ್ಯಾಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಒಳ್ಳೆಯದುಂಟು, ಮಸ್ಟ್ ಟ್ರೈ ಒಂದು ಸರ್ತಿ. ಬಟ್ ಒನ್ ಡೇ ಸ್ಟಾಲ್ ಆಗ್ಲಿಕ್ಕೆ ಹೋಗಿ ನೀವು ನೆಕ್ಸ್ಟ್ ವರ್ಷ ಬರಬೇಕಾಗ್ತದೆ. ನಾವೀಗ ಸ್ಯಾಫ್ರಾನಿಗೆ ಬಂದಿದ್ದೇವೆ. ಇದರಲ್ಲಿ ನನಗೆ ಕಣ್ಣಿಗೆ ಹೊಡಿತಾ ಇರೋದು ಎರಡೇ, ಒಂದು ಪನ್ನೀರ್ ರ್ಯಾಪ್ ಮತ್ತು ಕಿಕ್ ಶಾಟ್. ಇದರಲ್ಲಿ ನಾವು ಒಂದಿಗೆ ಕಿಕ್ ಶಾಟ್ 2 ಮತ್ತು ಪನ್ನೀರ್ ರ್ಯಾಪ್ ಒಂದು ಆರ್ಡರ್ ಕೊಟ್ಟಿದ್ದೇವೆ. ನೋಡುವ ಟೇಸ್ಟ್ ನಾನು ಹೇಳಿ ಹೇಗೆ ಇರ್ತದೆ ಅಂತೇಳಿ ರಿವ್ಯೂ ಮಾಡ್ತೇನೆ. ಹೇಗಿದೆ, ಹೇಗುಂಟು? 1 ಶಾಟ್ ಜಿಂಜರ್ ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಇದು 1 ಶಾಟ್ ಅಲ್ಲ, ಕಿಕ್ ಶಾಟ್. ಹೋದ ವರ್ಷ 1 ಶಾಟ್ ಅಂತ ಹೇಳಿತ್ತು. ಹೆಂಗೋ ಅರ್ಥ ಮಾಡ್ಕೊಂಡ್ರೆ ಸರಿ. ಸೂಪರ್. ಈ ಸ್ಟಾಲ್ ಇದು ಐಡಿಯಾ ಯಾರದ್ದು? ಟೀಮ್ ಎಫರ್ಟ್. ಈ ಬಾರಿ ನೆಗ್ಲೆಕ್ಟೆಡ್ ರೋಮಿಯೋ ಒಟ್ಟಿಗೆ ಸಹ ಕೊಲೆ ಬಂದು ಆಯ್ತು. ನೋಡಿ ಅಲ್ಲಿದ್ದಾರೆ. ಎಂತ ಉಂಟು ಸ್ಪೆಷಲ್ ಪನ್ನೀರ್ ಬಿರಿಯಾನಿ, ಆಸ್ವಾದದಲ್ಲಿ ಪಕೋಡ, ಎಲ್ಲ ಟೈಪ್ ಕೋಲ್ಡ್ ಡ್ರಿಂಕ್ಸ್, ಲೈಮ್ ಸೋಡಾ, ಕೋಕಮ್ ಸೋಡಾ, ಜಲ್ಜೀರಾ ಸೋಡಾ, ಮಸಾಲ ಪುರಿ, ಇನ್ನೊಂದು ಕೊಡು ಜೀರಾ. ನೀವಿದೇ ಬಿಸ್ನೆಸ್ ಮಾಡೋರ? ಇದನ್ನ ಬಿಸ್ನೆಸ್ ಮಾಡೋರಲ್ಲ, ಜಸ್ಟ್ ನಾವು ಕಾಲೇಜ್ ವತಿಯಿಂದ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇತ್ತು. ಅದಕ್ಕೆ ನಾವು ಎಲ್ಲರೂ ಟೀಮ್ ಸೇರ್ಕೊಂಡು ಮಾಡ್ತಾ ಇದೀವಿ.
ಒಳ್ಳೆಯ ಬೆಳವಣಿಗೆ, ಕಂಗ್ರ್ಯಾಚುಲೇಷನ್ಸ್. ಎಸ್ ಸರ್, ಥ್ಯಾಂಕ್ ಯು. ಒಳ್ಳೆ ವ್ಯಾಪಾರ ಆಗ್ತಾ ಉಂಟಾ? ವ್ಯಾಪಾರ ಆಗ್ತಾ ಉಂಟು. ಸ್ವಲ್ಪ ನಾವು ಫಸ್ಟ್ ಮಾಡಿದ್ರಿಂದ ಸ್ವಲ್ಪ ನಮಗೆ ಗಡಿಬಿಡಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಇನ್ನು ಕಾಮರ್ಸ್ ನೀವು ಆರ್ಟ್ಸ್? ನಾವು ಕಾಮರ್ಸ್ ಅವರು ಎಲ್ಲರೂ ಬಿಕಾಮ್ ಫಸ್ಟ್ ಇಯರ್. ಹಾ, ಇದೆಲ್ಲ ಮಾಡ್ಬೇಕು ನಿಮ್ಗೆ. ಇನ್ನು ಕಾಮರ್ಸಿಗೆಲ್ಲ CA ಎಲ್ಲ ಕಲಿಯೋದಾದ್ರೆ CA ಕಲ್ಪನಣ್ಣ ಅಂಗಡಿ ಬೋರ್ಡ್ ಹಾಕ್ಬಿಟ್ಟು ಜಲ್ಜೀರಾ ಸೋಡಾ, ಭಾರಿ ಒಳ್ಳೇದುಂಟು. 90 ಕುಡ್ದದ್ರಕ್ಕಿಂತ ಜಾಸ್ತಿ ಪವರ್ ಉಂಟು. ಕಮ್ಮಿ ರೇಟ್ ಸವಿತಾ ಜೋಶ್ ಇಲ್ಲಿ ನೋಡಿ, ನಳಮಹಾರಾಜ ಅಂತೇಳಿ ಹೆಸರಿಟ್ಟಿದ್ದಾರೆ. ನಳಮಹಾರಾಜನ ಬಗ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳ್ತೇನೆ. ಅವರು ಕರೆಕ್ಟ್ ಆನ್ಸರ್ ಕೊಟ್ರೆ ಹೆಸರಿಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ಹೇಳಿ ಲೆಕ್ಕ. ಈಗ ಇವರೊಟ್ಟಿಗೆ ನಾನು ನಳಮಹಾರಾಜನ ಬಗ್ಗೆ 5 ಕ್ವಶನ್ ಕೇಳ್ತೇನೆ. ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಾನು 5 ಪ್ಲೇಟ್ ಪನ್ನೀರ್ ಮೋಮೋಸ್ ತಗೊಳ್ತಾ ಇದ್ದೇನೆ. ಈಗ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಿದ್ದೀರಾ ಇಲ್ವಾ? ಯಾರು ಅಕ್ಸೆಪ್ಟ್ ಮಾಡ್ತೀರಿ? ನಳಮಹಾರಾಜನ್ ಬಗ್ಗೆ 5 ಕ್ವಶನ್ ಕೇಳ್ತೇನೆ, ಯಾರು ಆನ್ಸರ್ ಮಾಡ್ತೀರಿ? ನಾನು 5 ಪ್ಲೇಟ್ ಪನ್ನೀರ್ ಮೋಮೋಸ್ ತಗೊಳ್ತೇನೆ. ಯಾರು ಆನ್ಸರ್ ಮಾಡ್ತೀರಿ? ಕೈ ಎತ್ತಿ. ಯಾರು ಸಹ ಆನ್ಸರ್ ಮಾಡ್ಬೋದು, ನಿಮ್ಮ ಟೀಮಿನವ್ರು ಯಾರು ಸಹ ಆನ್ಸರ್ ಮಾಡ್ಬೋದು. ಈಗ ಪನ್ನೀರ್ ಮೋಮೋಸ್ ಟೇಸ್ಟ್ ಎಷ್ಟು ಆಗ್ತಾ ಉಂಟು? ಟೇಸ್ಟ್ ಎಷ್ಟು? ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಅಲ್ಲಿ ನನ್ನ ಉದ್ದಕ್ಕೆ ಇವರೆಲ್ಲ ಕಾಣುದ್ಸೇ ಇಲ್ಲ. ಸಬ್ಸ್ಕ್ರೈಬ್ ಟು ಕಾರ್ಮಾಸ್ ಬಾಸ್. ಬೆಸ್ಟ್ ಮೋಮೋಸ್ ಫ್ಲೇವರ್ ಆಫ್ ದ ಸೆಂಚುರಿ. ಹೆಂಚಾರ ಹೇಗುಂಟು ಮೋಮೋಸ್? ಚೆನ್ನಾಗಿದೆ, ತಿನ್ನಿ. ಒನ್ ಡೇ ಶಾಪ್ ಇರೋದು, ಎಂತ ತಿನ್ನೋದಂತ. ನಿಮ್ ಬ್ಯಾಡ್ ಲಕ್. ನೀವು ಮಿಸ್ ಮಾಡ್ಕೊಂಡ್ರಿ ಗೈಸ್, ಮಿಸ್ ಮಾಡ್ಕೊಂಡ್ರಿ. ಇದು ಬ್ಲೂಬೆರಿ ಮತ್ತೆ ಗ್ರೀನ್ ಆಪಲ್, ಇದು ಸ್ಪೆಷಾಲಿಟಿ ಅಂತ. ಇದು ಐಡಿಯಾ ಯಾರದ್ದು? ಐಡಿಯಾ ಸಂಸನ್ ಇದು ಐಡಿಯಾ. ಅವರು ನಾವೇನಿದ್ರು ಹೆಲ್ಪ್ ಮಾಡುದು ಅಷ್ಟೇ ಅವರಿಗೆ. ಬಾಹ್ಯ ಬೆಂಬಲ ಈಗ ಮುಖ್ಯ ಬೆಂಬಲ ಎಲ್ಲ ಮಾಡ್ತಿದ್ದೇವೆ. ಒಟ್ಟೆಲ್ಲ ಎಲ್ಲ ಕೈ ಹಾಕಿದ್ದೇವೆ ಅಷ್ಟೇ. ಈಗ ನಾವು ಕಾರ್ ರೇಸ್ ಗೇಮ್ ಆಡ್ತಿದ್ದೇವೆ. ಕಾರ್ ರೇಸ್ ಅಲ್ಲಿ ಈಗ ಡೈಸ್ ಹಾಕ್ತಿದ್ದಾರೆ. ಲಕ ರೆಂದ್ರ ಬಾ ಹಾಕು. ಬಿತ್ತ ಬೀಳಲ್ಲ ಅಂಕುಲಕ್ತಿ ನಾವು. 4 ಬಟ್ರಿಸ್ ಇನ್ ಲೀಡ್. 4 ಪುನಃ 4 ಬಿದ್ರೆ ಐ ಆಮ್ ಕ್ವಿಟ್ಟಿಂಗ್. 4 ಇದು ಫಿಕ್ಸಿಂಗ್ ಆಗಿದೆ. ಅದು ಕಾರಿಗೆ ಸಹ ಗೊತ್ತಾಯ್ತು ಫಿಕ್ಸಿಂಗ್ ಆಗಿದೆ. ನನ್ನದು ನಂಬರ್ 3. ನಂದು ಒಂದೇ ಒಂದು ಮುಂದೆ ಹೋಗ್ಲಿಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನೋಡಿ 5 ನಂಬರ್ ಡ್ರಿಫ್ಟ್ ಮಾಡ್ಕೊಂಡು ಮುಂದೆ ಬರ್ತಾ ಉಂಟು. ಕಾರ್ಮಾಸ್ ಬಾಸ್ ನಂಬರ್ 2 ವಿನ್ ಆಗಿದೆ. ಈಗ ನಂಬರ್ 2ಕ್ಕೆ ಈಗ ಮಾಕ್ಟೇಲ್ ಕೊಡ್ತಿದ್ದಾರೆ, ಅದರ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೆ. ಇದು ನಂಬರ್ 2 ನೋಡಿ. ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕೆ ಎಂತ ಹಸ್ತಕಲಾಕೃತಿ, ಇವೆಲ್ಲವೂ ಹಸ್ತದಿಂದ ಮಾಡಿದ್ದು. ಏನಲ್ಲ ಕ್ವಶನ್ ಕೇನ್ ಆಗಲೇ ಒಂದೊಂದು ಸರಿ ಆನ್ಸರ್ ಪಂಡ ಕೇ ಬಂಚ್ಕೋರ್ ಈ ಕೇನ್ ಕ್ವಶನ್ ಕೇನಲ್ಲಿ ಹೆಂಗ್ ಗೊತ್ತು ಈ ಕ್ವಶನ್ ಕೇನ್ ಆಗಲೇ. ಇದೀಗ ನಾವು ಗೋಳಿ ಸೋಡಾ ಕುಡಿಲಿಕ್ಕೆ ಬಂದಿದ್ದೇವೆ. ಯಾಕೆ ಸ್ಟೈಲ್ ಆಗಿ ನಾನು ನೀನೇ ಓಪನ್ ಮಾಡ್ಬೇಕಿತ್ತು. ಅದ್ರದ್ದು ಡಿಸ್ಕ್
ಅಡ್ಡಿಲ್ಲ, ಸ್ಟೈಲಾಗಿ ತೆಗಿಲಿಕ್ಕಾಗಲಿಲ್ಲ. ಈಗ ಸ್ಟೈಲಾಗಿ ಕುಡಿಯುವ. ನಾನು ಜಿಂಜರ್ ಆರ್ಡರ್ ಮಾಡಿದ್ದು. ಭಾರಿ ಫ್ಲೇವರ್, ನನಗೆ ಭಾರಿ ಇಷ್ಟ ಜಿಂಜರ್ ಫ್ಲೇವರ್ ಅಂದರೆ. ಸ್ಟೈಲಾಗಿ ಕುಡಿಯುವ ಒಂದು ಕದರೆ ಬೇರೆ. ಫೈನಲಿ ನಾವು ಮೋಸ್ಟ್ ಅವೇಟೆಡ್, ಮೋಸ್ಟ್ ಹೈಪ್, ಮೋಸ್ಟ್ ಗ್ರೇಟೆಸ್ಟ್ ಶಾಪಿಗೆ ಬಂದಿದ್ದೇವೆ ನಾವೀಗ. ಫ್ರೈ ಪಾನ್ ಟಾಸ್ಟಿಕ್ಗೆ ಎಲ್ಲಿ ನೋಡಿ, ನಮ್ದೀಗ ಪಾನ್ ಪ್ರಿಪರೇಷನ್ ಆಗ್ತಾ ಉಂಟು. ನಮ್ಮ ಬನಾರಸ್ ಅವರು ಬಂದಿದ್ದಾರೆ. ಫೈರ್ ಪಾನ್ ಆಗ್ತಾ ಉಂಟು. ಅವರದ್ದು ಹೆಲ್ಪರ್ಸ್ ಇಲ್ಲಿ ನಿಂತಿದ್ದಾರೆ. ಅಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ಭಟ್ರು ಕೂತಿದ್ದಾರೆ ನೋಡಿ, ಅವರು ಇಡ್ಲಿ ಫ್ರೈ ಮಾಡ್ತಿದ್ದಾರೆ. ಅಣ್ಣ फायर पानी के ಎಷ್ಟು? फायर पानी के स्वीट फायर पान को कितना? फायर पान मुझे वो हिंदी में पूछना पड़ेगा, आप कन्नड़ में पूछ रहे हैं. फायर पान को 30 रुपीस और स्वीट पान का 20 रुपीस. 20 रुपए? हाँ, स्वीट पान का. हाँ 20 रुपए बहुत ज्यादा हो गए, मेरे को कम करके दे दो. नहीं, कम करने का कितना आइटम है देखिए इसमें. 50 रुपए. बहुत सारा आइटम है. देखिए इतना सारा हम भर के डाल देते हैं. 50 इसमें हो जाता है. मेरे को एक फायर पान लगा दो. हिंदी के नहीं में करके मत वो पाಡು ಫೈರ್ ಪಾನ್. ಏನು ರೂಮಿನೆಲ್ಲ ತೂಯಿಲಕ್ಕೊಂಡು ಮಾರೆ ಅಂದೆ. ಲೈಫಲ್ಲಿ ಫಸ್ಟ್ ಟೈಮ್ ಫೈರ್ ಪಾನ್ ತಿಂತ ಇದ್ದೇನೆ. ಇಲ್ಲಿವರೆಗೆ ಫೈರ್ ಪಾನ್ ತಿನ್ನಲೇ ಇಲ್ಲ. ಅಪ್ಪನ ಫೈರ್ ಅಂದೆ ಮಲ್ಲ ಅನ್ಕೊಂಡು ಕಣಕ್ ಹಾಕಿ ಫೈರ್ ಮಾಡಿ ಬಾಯ್ ಮಾಡಿ ಹಿಂಗೆ ಕೂತ್ಕೊಳ್ಳ ಎಟಗುದಿಲ್ಲ. ಫೈರ್ ಪಾನ್, ಐಸ್ ಪಾನ್, ಸ್ವೀಟ್ ಪಾನ್. ಕರೆಕ್ಟ್ ಗುಲ್ಡ ಒಂದ್ಸತಿ ಜುಮ್ ಆಯ್ತು ಗಾಯ್ಸ್. ಇಲ್ಲ ಬೆಚ್ಚ ಆದಾಗೆ ಆಯ್ತು. ನಮ್ದು ಎಕ್ಸ್ಟ್ರಾ ಬಂದ್ರೆ ಕೊಡ್ತೇವೆ. ಯಶ್, ಇದೀಗ ಕೊನೆಯದಾಗಿ ನಾವು ಒಂದು ಅಂಗಡಿಗೆ ಬಂದಿದ್ದೇವೆ. ಇಲ್ಲಿ ಕೋಕಮ್ ಗೋಲಿ ಸೋಡಾ ಅಂತೇಳಿ ಹೇಳಿ ನಾವು ಕುಡಿತಾ ಇದ್ದೇವೆ. ಸ್ಟೈಲ್ ಆಗಿ ಚೇತಕ್ ಅವರು ಓಪನ್ ಮಾಡ್ತಿದ್ದಾರೆ ನೋಡಿ. ಇದೀಗ ಗೋಲಿ ಸೋಡಾ ಕಾರ್ತಿಕ್ ಅವರಿಗೆ ಕೊಡ್ತಿದ್ದೇವೆ. ತಗೊಳ್ಳಿ, ಕಾರ್ತಿಕ್ ಅವರು ಇದನ್ನು ಕೊಡ್ತು. ಸಬ್ಸ್ಕ್ರೈಬ್ ಟು ಕಾರ್ಮಾಸ್ ಬಾಸ್. ಸಬ್ಸ್ಕ್ರೈಬ್ ಟು ಕಾರ್ಮಾಸ್ ಬಾಸ್. ಇದು ಐಡಿಯಾ ಯಾರದ್ದು? ಇದು ಐಡಿಯಾ ಚೇತಕ್ ಅವರದ್ದು. ಅತ್ಯುತ್ತಮ ಒಂದು ನಿಮ್ದೆಲ್ಲ ಬಾಹ್ಯ ಬೆಂಬಲವ ಅಥವಾ ಪ್ರಬಲ ಬೆಂಬಲ? ಪ್ರಬಲ ಬೆಂಬಲ. ಧನ್ಯವಾದ. ಎಷ್ಟು ಒಳ್ಳೇದಿತ್ತ ವ್ಯಾಪಾರ ಎಲ್ಲ? ವ್ಯಾಪಾರ ಪರವಾಗಿಲ್ಲ, ಬೆಳಿಗ್ಗೆಯಿಂದ ಒಳ್ಳೇದಿತ್ತು. ಈಗ ಸ್ವಲ್ಪ ಡಲ್ ಆಗಿದೆ, ಮತ್ತೆ ಸಂಜೆ 4 ಗಂಟೆಗೆ ವಾಪಸ್ ಬರ್ತದೆ. PUC ಅವರೆಲ್ಲ ಇನ್ ಬರ್ಬೇಕಲ್ಲ? ಸರಿ. ಇಲ್ಲಿಗೆ ಈ ವರ್ಷದ ಅರೋಮಾ ಫುಡ್ ಫೆಸ್ಟ್ ಮುಗೀತು. ಆದರೆ ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.